ನಮಸ್ಕಾರ. ಇವತ್ತಿನ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ತೂಫಾನ್ ಎಬ್ಬಿಸಲಿದೆ ರಾಕಿಂಗ್ ಟ್ರೇಲರ್. ಯಶ್, ದಾದಾ, ಟಂಡನ್, ಶಿವಣ್ಣನದ್ದೇ ಹವಾ. ಮತ್ತೊಂದು ರೆಕಾರ್ಡ್ಗೆ ಕೌಂಟ್ ಡೌನ್ ಸ್ಟಾರ್ಟ್. ಇದು KGF 2 ತೂಫಾನ್ ಸ್ಟೋರಿ. ಸ್ಯಾಂಡಲ್ವುಡ್ ನಲ್ಲಿ ಈಗ KGF 2 ಹವಾ ವಿಶ್ವದಾದ್ಯಂತ ಧೂಳೆಬ್ಬಿಸಲಿದೆ. KGF ನ ತೂಫಾನ್. ಯಾಕಂದ್ರೆ ಪ್ಯಾನ್ ಇಂಡಿಯಾ ಪಂಚ ಭಾಷೆಗಳಲ್ಲಿ KGF 2 ಟ್ರೇಲರ್ ಲಾಂಚ್ ಆಗುತ್ತೆ. ಇನ್ನೇನು ಕೆಲವು ನಿಮಿಷಗಳು ಬಾಕಿ ಉಳಿದಿರೋದು. ಸರಿಯಾಗಿ ಇವತ್ತು ಸಂಜೆ 6:40 KGF 5 ಭಾಷೆಗಳಲ್ಲಿ ಟ್ರೇಲರ್ ಲಾಂಚ್ ಮಾಡುತ್ತೆ. ಹಾಗಾಗಿ ಚಿತ್ರತಂಡ ಭರ್ಜರಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. KGF ಟೀಮ್ ಇಂದ ಏನ್ ಅಪ್ಡೇಟ್ ಬಂದ್ರು ಕೂಡ ಅದನ್ನ ರಿವೀಲ್ ಮಾಡೋದಕ್ಕೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ಅವರು ಸಮಯ ನಿಗದಿ ಮಾಡಿರ್ತಾರೆ, ಡೇಟ್ ನಿಗದಿ ಮಾಡಿರ್ತಾರೆ. ಜೊತೆಗೆ ಅದ್ಧೂರಿ ಕಾರ್ಯಕ್ರಮ. ಸಿನಿ ರಸಿಕರಲ್ಲೂ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿದೆ. KGF 1 ಚಾಪ್ಟರ್ 1 ಪ್ಯಾನ್ ಇಂಡಿಯಾ. ಯಶ್ ಅವರಿಗೆ ಸಾಕಷ್ಟು ಹೆಸರನ್ನ ತಂದ್ಕೊಂಡಿತ್ತು, ನೇಮ್ ಫೇಮ್ ಎಲ್ಲವೂ ಸಿಕ್ಕಿತ್ತು. ಈಗ KGF ಚಾಪ್ಟರ್ 2 ಟ್ರೇಲರ್ ಸ್ಪೆಷಾಲಿಟಿ ಏನು ಅಂತಂದ್ರೆ, ತಮಿಳಿನಲ್ಲಿ ಅಲ್ಲಿನ ಖ್ಯಾತ ನಟ ಸೂರ್ಯ ಲಾಂಚ್ ಮಾಡಿದ್ರೆ, ತೆಲುಗಿನಲ್ಲಿ ಅಲ್ಲಿನ ಖ್ಯಾತ ನಟ ರಾಮ್ ಚರಣ್ ತೇಜ KGF ಚಾಪ್ಟರ್ 2 ನ ಟ್ರೇಲರ್ ರಿಲೀಸ್ ಮಾಡ್ತಾರೆ. ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಉಳಿದಿರೋದು. ಇನ್ನು KGF 2 ಚಿತ್ರಕ್ಕೆ ಘಟಾನುಘಟಿ ನಟ ನಟಿಯರು ಸಾಥ್ ಕೊಟ್ಟಿದ್ದಾರೆ. KGF 2 ಹವಾ ಶುರುವಾಗೋದಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಉಳಿದಿರೋದು. ಬೆಂಗಳೂರಲ್ಲಿ ಒರಾಯನ್ ಮಾಲ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಪ್ಯಾನ್ ಇಂಡಿಯಾ ಪತ್ರಕರ್ತರನ್ನ ಕರೆಸಿದ್ದಾರೆ. ಒಂದು ದೊಡ್ಡ ಮಟ್ಟದಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಸುಮಾರು 280 ಮಾಧ್ಯಮದವರು ಬರ್ತಾರೆ, ಪ್ರೆಸ್ ಮೀಟ್ ನಲ್ಲಿ ಪಾಲ್ಗೊಳ್ತಾರೆ. ಮತ್ತೆ ಘಟಾನುಘಟಿ ನಟ ನಟಿಯರು ಕೂಡ ಇವತ್ತಿನ ಈ ಪ್ರೋಗ್ರಾಮ್ ನಲ್ಲಿ ಬರ್ತಾರೆ. ಹೊಂಬಾಳೆ ಫಿಲ್ಮ್ಸ್ ದಿನಕ್ಕೊಂದಂತೆ ಅಪ್ಡೇಟ್ ಕೊಡ್ತಾ ಇತ್ತು. ಜೊತೆ ಕುತೂಹಲ ನಮಗೂ ಜಾಸ್ತಿ ಆಗ್ತಾ ಇತ್ತು. KGF ಚಾಪ್ಟರ್ 2 ಹವಾ ಶುರುವಾಗೋದಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಉಳಿದಿರೋದು. ಇವತ್ತು ಸಂಜೆ ಸರಿಯಾಗಿ 6:40 ಪಂಚಭಾಷೆಗಳಲ್ಲಿ KGF 2 ನ ಟ್ರೇಲರ್ ಲಾಂಚ್ ಆಗುತ್ತೆ. ಇನ್ನು ಇವತ್ತು ಬೆಂಗಳೂರಲ್ಲಿ ನಡೆಯುವಂತ ಕಾರ್ಯಕ್ರಮದ ಮತ್ತೊಂದು ಸ್ಪೆಷಾಲಿಟಿ ಅಂತಂದ್ರೆ, ಫಾರ್ ದ ಫಸ್ಟ್ ಟೈಮ್ ಕನ್ನಡ ಸಿನಿಮಾ ಒಂದಕ್ಕೆ ಖ್ಯಾತ ನಿರ್ದೇಶಕ ಹಾಗೇನೆ ನಿರ್ಮಾಪಕ, ಬಾಲಿವುಡ್ ನ ಹೆಸರಾಂತ ನಿರ್ಮಾಪಕ ನಿರ್ದೇಶಕ ಕರಣ್ ಜೋಹರ್ ಅವರು ಕಾರ್ಯಕ್ರಮದ ನಿರೂಪಣೆ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ಇನ್ನು ಪ್ರಭಾಸ್ ಬರ್ತಾರೆ ಅಂತ ಒಂದು ನಿರೀಕ್ಷೆಗಳಿದೆ. ಶಿವರಾಜ್ ಕುಮಾರ್ ಅವರು ಸ್ಪೆಷಲ್ ಗೆಸ್ಟ್ ಆಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾರೆ. ಟ್ರೇಲರ್ ಲಾಂಚ್ ಆಗೋದಕ್ಕೆ ಕೆಲವೇ ನಿಮಿಷಗಳು ಬಾಕಿ ಉಳಿದಿರೋದು. ಇವತ್ತು ಸಂಜೆ ಸರಿಯಾಗಿ 6:40 KGF ಚಾಪ್ಟರ್ 2 ಟ್ರೇಲರ್ ಲಾಂಚ್ ಆಗುತ್ತೆ. ಬೆಂಗಳೂರಿನ ಒರಾಯನ್ ಮಾಲ್ ಸಕಲ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಂಡಿದೆ ಸಿನಿಮಾ ಟೀಮ್. ಒರಾಯನ್ ಮಾಲ್ ನಲ್ಲಿ ಟ್ರೇಲರ್ ಲಾಂಚ್ಗೆ ಪ್ರಶಾಂತ್ ನೀಲ್ KGF ನ ಸ್ಟಾರ್ ಡೈರೆಕ್ಟರ್ ಆಗ್ಬಿಟ್ಟಿದ್ದಾರೆ. ಪ್ರಶಾಂತ್ ನೀಲ್ ಈಗ ಭರ್ಜರಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಒಂದು ಸ್ಪೆಷಲ್ ಸಿನಿಮಾ KGF ಅವ್ರ ಪಾಲಿಗೆ, ಕನ್ನಡಿಗರ ಪಾಲಿಗೆ. ಯಾಕಂದ್ರೆ ಸ್ಯಾಂಡಲ್ವುಡ್ ನ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಏಕಕಾಲಕ್ಕೆ ರಿಲೀಸ್ ಆಗಿ ಎಲ್ಲಾ ಚಿತ್ರರಂಗದವರು ಕರ್ನಾಟಕದತ್ತ, ಸ್ಯಾಂಡಲ್ವುಡ್ ಅಂತ ನೋಡುವತ್ತ ಮಾಡಿರುವಂತ ಸಿನಿಮಾ ಅಂದ್ರೆ ಅದು KGF. ಚಾಪ್ಟರ್ 1 ಹವಾ ಎಬ್ಸಿತ್ತು. ಈಗ ಚಾಪ್ಟರ್ 2 ನ ಸಮಯ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿರೋದು. ನೆಕ್ಸ್ಟ್ ಮಂತ್ ಅಂತಂದ್ರೆ ಏಪ್ರಿಲ್ 14ಗೆ KGF ಚಾಪ್ಟರ್ 2 ರಿಲೀಸ್ ಆಗುತ್ತೆ. ಅದಕ್ಕೂ ಮುಂಚೆ ಒಂದೊಂದೇ ಅಪ್ಡೇಟ್ ಗಳನ್ನ ರಿವೀಲ್ ಮಾಡ್ತಾ ಇದೆ ಸಿನಿಮಾ ಟೀಮ್. ಇವತ್ತು ಪಂಚ ಭಾಷೆಗಳಲ್ಲಿ ಟ್ರೇಲರ್ ಲಾಂಚ್ ಆಗುತ್ತೆ. ಟ್ರೇಲರ್ ಲಾಂಚ್ ಅಲ್ಲೂ ಸ್ಪೆಷಾಲಿಟಿ ಇದೆ. ಸೊ ಈಗ ಪಕ್ಕದ ನಮ್ಮ ಆಂಧ್ರದಲ್ಲಿ ನೋಡೋದಾದ್ರೆ, ಅಂದ್ರೆ ತೆಲುಗು ಸಿನಿಮಾ ಇಂಡಸ್ಟ್ರಿಯಿಂದ ನೋಡೋದಾದ್ರೆ, ಅಲ್ಲಿ ರಾಮ್ ಚರಣ್ ತೇಜ ಅದನ್ನ ರಿವೀಲ್ ಮಾಡ್ತಾರೆ ಅಂತಂದ್ರೆ ಲಾಂಚ್ ಮಾಡ್ತಾರೆ ಟ್ರೇಲರ್. ಇನ್ನು ತಮಿಳ್ನಾಡಲ್ಲಿ ನಾವು ನೋಡೋದಾದ್ರೆ ಅಲ್ಲಿನ ಸ್ಟಾರ್ ನಟ ಸೂರ್ಯ ಅವರು KGF ಚಾಪ್ಟರ್ 2 ಟ್ರೇಲರ್ ಲಾಂಚ್ ಮಾಡ್ತಾರೆ. ಸೊ ಪಂಚ ಭಾಷೆಗಳಲ್ಲಿ ಬೇರೆ ಬೇರೆ ಸ್ಟಾರ್ ನಟರು KGF ಚಾಪ್ಟರ್ 2 ನ ಟ್ರೇಲರ್ ಲಾಂಚ್ ಮಾಡ್ತಾರೆ. ಅದಕ್ಕೆ ಈಗ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ, ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. KGF ಚಾಪ್ಟರ್ 2 ಹವಾ ಪ್ಯಾನ್ ಇಂಡಿಯಾದಲ್ಲಿ ಕ್ರಿಯೇಟ್ ಆಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ, ದೇರ್ ಇಸ್ ನೋ ಡೌಟ್. ಬಟ್ ಇವಾಗಿರುವಂತದ್ದು ಕುತೂಹಲ ಟ್ರೇಲರ್ ಹೆಂಗಿರುತ್ತೆ ಅಂತ ಹೇಳಿ. ಯಾಕಂದ್ರೆ ಯಾವುದೇ ಅಪ್ಡೇಟ್ ಅದ್ರ ಬಗ್ಗೆ ಸಿಕ್ಕಿಲ್ಲ. ಎಷ್ಟು ನಿಮಿಷ ಇರುತ್ತೆ, ಎಷ್ಟು ನಿಮಿಷ ಎಷ್ಟು ಸೆಕೆಂಡ್ಗಳ ಕಾಲ ಇರುತ್ತೆ ಟ್ರೇಲರ್, ಅದರಲ್ಲಿ ಏನ್ ಕಂಟೆಂಟ್ ಇದೆ, ಒಂದೇ ಒಂದು ಹಿಂಟ್ ಅನ್ನು ಕೂಡ ಸಿನಿಮಾ ಟೀಮ್ ಇಲ್ಲಿ ತನಕ ರಿವೀಲ್ ಮಾಡಿಲ್ಲ, ಬಿಟ್ಟು ಕೊಟ್ಟಿಲ್ಲ. ಆಲ್ವೇಸ್ KGF ಇಂದ ಏನ್ ಅಪ್ಡೇಟ್ ಬಂದ್ರು ಕೂಡ ಅದು ವೆರಿ ವೆರಿ ಸ್ಪೆಷಲ್ ಆಗೇ ಇರುತ್ತೆ. ಒರಾಯನ್ ಮಾಲ್ ಅಲ್ಲಿ ಆ ಸಿನಿಮಾದಲ್ಲಿ ಅಂದ್ರೆ ಚಾಪ್ಟರ್ 1 ನಲ್ಲಿ ಕಾಣಿಸ್ಕೊಂಡಂತ ಗರುಡ ಪಾತ್ರಧಾರಿ ಇರ್ಬೋದು, ವಿಲನ್ ರೋಲ್ ಅಲ್ಲಿ ಯಾರೆಲ್ಲ ಕಾಣಿಸ್ಕೊಂಡಿದ್ರು ಅವರೆಲ್ಲರೂ ಕೂಡ ಆಲ್ಮೋಸ್ಟ್ ಬಂದಿದ್ದಾರೆ. ನಟಿ ಮಾಳವಿಕಾ ಅವ್ರನ್ನು ಕೂಡ ನಾವಾಗಲೇ ನೋಡ್ತಾ ಇದ್ವಿ.
ಮತ್ತೆ ವಸಿಷ್ಠ ಸಿಂಹ ಕೂಡ ಒಂದು ಡಿಫ್ರೆಂಟ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಈಗ ಚಾಪ್ಟರ್ 2 ನಲ್ಲಿ ಈ ರೋಲ್ ಎಲ್ಲ ಕ್ಯಾರಿ ಆಗುತ್ತಾ, ಈ ಕ್ಯಾರೆಕ್ಟರ್ಸ್ ಎಲ್ಲ ಕ್ಯಾರಿ ಆಗುತ್ತಾ ಅನ್ನುವಂಥ ಕುತೂಹಲ ಇದ್ದೇ ಇದೆ. ಬಟ್ ಹಿಂಟ್ಗಳು ಸಿಗ್ತಾ ಇಲ್ಲ ಅದ್ರ ಬಗ್ಗೆ. ಮತ್ತೆ ಹೊಸ ಹೊಸ ರೋಲ್ಗಳು ಅಂದರೆ ಕ್ಯಾರೆಕ್ಟರ್ಗಳು ಆ್ಯಡ್ ಆಗಿರೋದನ್ನು ನಾವು ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್ ಸಂಜಯ್ ದತ್ ಅವ್ರ ರೋಲ್ ಇರ್ಬೋದು, ಅಥವಾ ರವೀನಾ ಟಂಡನ್ ಅವ್ರ ರೋಲ್ ಇರ್ಬೋದು, ಇವೆಲ್ಲವೂ ಕೂಡ ಆ್ಯಡ್ ಆಗಿದೆ. ಸೊ ಹಾಗಾಗಿ ಬಹಳಷ್ಟು ಕುತೂಹಲ ಇದೆ. ಇನ್ನು ಪ್ರಕಾಶ್ ರೈ ಅವರು ಕೂಡ ಹೊಸ ಎಂಟ್ರಿಯನ್ನು KGF ಚಾಪ್ಟರ್ 2 ನಲ್ಲಿ ಕೊಟ್ಟಿದ್ದಾರೆ. ಸೊ ಹೀಗೆ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಈಗ ಟ್ರೇಲರ್ನಲ್ಲಿ ಏನೆಲ್ಲ ಕಂಟೆಂಟ್ ಇರುತ್ತೆ, ಅಫ್ಕೋರ್ಸ್ ಯಾವುದೇ ಸಿನಿಮಾ ಆದ್ರೂ ಕೂಡ ಟ್ರೇಲರ್ ಫಸ್ಟ್ ಗಮನ ಸೆಳೆಯುತ್ತೆ. ಅದಾದ್ಮೇಲೆ ಸಿನಿಮಾಗೆ ಹೋಗ್ಬೇಕಾ ಬೇಡವಾ ಅಂತ ಪ್ರೇಕ್ಷಕರು ಡಿಸೈಡ್ ಮಾಡ್ತಾರೆ. ಆದ್ರೆ KGF ವಿಷಯದಲ್ಲಿ ಹಂಗೆ ಇಲ್ವೇ ಇಲ್ಲ. ಯಾವಾಗ KGF ಚಾಪ್ಟರ್ 2 ಅನೌನ್ಸ್ ಆಯ್ತು, ಆ ಟೈಟಲ್ ಅನೌನ್ಸ್ ಆಯ್ತು, ಸಿನಿಮಾ ಮಾಡ್ತಾರೆ ಅನ್ನೋದು ಕನ್ಫರ್ಮೇಶನ್ ಸಿಕ್ತು, ಆ ಮುಹೂರ್ತದ ದಿನದಿಂದಲೂ ಕೂಡ ಬಹಳಷ್ಟು ಕುತೂಹಲ ಇತ್ತು. ಅನ್ಫಾರ್ಚುನೇಟ್ ಥಿಂಗ್ ಏನು ಅಂತಂದ್ರೆ ಕೊರೋನಾ ಬಂದ ಮೇಲೆ ಸ್ವಲ್ಪ ಲ್ಯಾಗ್ ಆಗ್ತಾ ಹೋಯ್ತು. ಯಾಕಂದ್ರೆ ಇವರು ರಿಲೀಸ್ ಡೇಟ್ ಅನ್ನ ಇಡ್ತಿದ್ರು, ಮತ್ತೆ ಪದೇ ಪದೇ ಅದನ್ನ ಪೋಸ್ಟ್ಪೋನ್ ಮಾಡ್ಕೊಳ್ತಾ ಹೋಗ್ತಾ ಇದ್ರು. ಯಾಕಂದ್ರೆ ಪ್ರೇಕ್ಷಕರಿಗೂ ಒಂದು ಅವಕಾಶ ಆಗ್ಬೇಕಲ್ಲ. ಮತ್ತೆ ಬಹುಕೋಟಿ ವೆಚ್ಚದಲ್ಲಿ ಬಹುಕೋಟಿ ಬಂಡವಾಳ ಹೂಡಿ ಒಂದು ಸಿನಿಮಾ ಮಾಡಿದಾಗ ಅದಕ್ಕೆ ಪ್ರೇಕ್ಷಕರು ಬರಬೇಕಾಗತ್ತೆ. ಆ ಪರಿಸ್ಥಿತಿ ಇರಲಿಲ್ಲ ಕಳೆದ 2 ವರ್ಷಗಳಲ್ಲಿ. ಹಂಗೆ ನೋಡೋಕೋದ್ರೆ ಇಡೀ ವಿಶ್ವವನ್ನೇ ಕೊರೋನಾ ಕಾಡಿತ್ತು. ಹಾಗಾಗಿ KGF ಚಾಪ್ಟರ್ 2 ರಿಲೀಸ್ ಮಾಡೋದಕ್ಕೆ ಸ್ವಲ್ಪ ಡಿಲೇ ಆಯಿತು. ಅದರ್ವೈಸ್ ಕೊರೋನಾ ಬಂದಿರಲಿಲ್ಲ ಅಂತಂದ್ರೆ ಮುಂಚೆನೆ ರಿಲೀಸ್ ಆಗ್ತಾ ಇತ್ತು. ಇಷ್ಟೊತ್ತಿಗೆಲ್ಲ ಎಲ್ಲ ರೆಕಾರ್ಡ್ಸ್ ಅನ್ನು ಬ್ರೇಕ್ ಮಾಡ್ತಿತ್ತು KGF ಚಾಪ್ಟರ್ 2, ಅದರಲ್ಲಿ ಡೌಟೇ ಇಲ್ಲ, 2 ಮಾತಿಲ್ಲ. ಬಟ್ ಈಗ ಏಪ್ರಿಲ್ 14ಕ್ಕೆ ಅಂದ್ರೆ ಮುಂದಿನ ತಿಂಗಳು 14ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ಅದಕ್ಕೂ ಮುಂಚೆ ಇವತ್ತು ಸಂಜೆ 6:40 ಪಂಚಭಾಷೆಗಳಲ್ಲಿ KGF ಚಾಪ್ಟರ್ 2 ಟ್ರೇಲರ್ ರಿಲೀಸ್ ಆಗುತ್ತೆ. KGF ಚಾಪ್ಟರ್ 2 ಟ್ರೇಲರ್ ಲಾಂಚ್ಗೆ ಸಂಜಯ್ ದತ್ ಬಂದಿದ್ದಾರೆ. ಟ್ರೇಲರ್ ಲಾಂಚ್ಗೂ ಮುನ್ನ ಪುನೀತ್ ರಾಜ್ಕುಮಾರ್ ಮನೆಗೆ ಮುನ್ನಾಬಾಯಿ ಭೇಟಿ ಕೊಟ್ಟರು. ಅಶ್ವಿನಿ ಸೇರಿದಂತೆ ಪುನೀತ್ ರಾಜ್ಕುಮಾರ್ ಕುಟುಂಬಸ್ಥರಿಗೆ ಸಾಂತ್ವನದ ಮಾತುಗಳನ್ನ ಹೇಳಿದ್ದಾರೆ. ಕರ್ನಾಟಕಕ್ಕೆ, ಬೆಂಗಳೂರಿಗೆ ಯಾವುದೇ ಸ್ಟಾರ್ ನಟ ನಟಿಯರು ಬಂದು ಕೂಡ ಫಸ್ಟ್ ಪುನೀತ್ ರಾಜ್ಕುಮಾರ್ ಅವ್ರ ಮನೆಗೆ ಹೋಗಿ ಬರ್ತಾ ಇದ್ದಾರೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಧೈರ್ಯ ತುಂಬ್ತಾ ಇದ್ದಾರೆ. ಸಾಂತ್ವನದ ಮಾತುಗಳನ್ನ ಹೇಳಿನೇ ಬರ್ತಿರೋದು. ಅವರಂತೆ ಸಂಜಯ್ ದತ್ ಅವರು ಇವತ್ತು ಕಾರ್ಯಕ್ರಮಕ್ಕೆ ಹೋಗೋಕ್ಕೂ ಮುಂಚೆ ಸದಾಶಿವನಗರದಲ್ಲಿರುವಂತಹ ಪುನೀತ್ ರಾಜ್ಕುಮಾರ್ ಅವ್ರ ಮನೆಗೆ ಭೇಟಿ ಕೊಟ್ಟು ಅಶ್ವಿನಿ ಅವರಿಗೆ ಧೈರ್ಯವನ್ನು ತುಂಬಿದ್ದಾರೆ, ಸಾಂತ್ವನದ ಮಾತು ಹೇಳಿದ್ದಾರೆ. ಜೊತೆಗೆ ರಾಘಣ್ಣ ಫ್ಯಾಮಿಲಿನೂ ಕೂಡ ಅಲ್ಲೇ ಪಕ್ಕದಲ್ಲೇ ಅವ್ರ ನಿವಾಸ ಇರೋದು. ಇವ್ರ ಮನೆಗೆ ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅವರೆಲ್ಲರೂ ಪುನೀತ್ ರಾಜ್ಕುಮಾರ್ ಅವ್ರ ಮನೆಗೆ ಬಂದರು. ಅವ್ರಿಗೂ ಕೂಡ ಧೈರ್ಯವನ್ನು ತುಂಬಿದ್ದಾರೆ ದಾದಾ. ದೊಡ್ಡಬಳ್ಳಾಪುರದಲ್ಲಿ ಬೃಹತ್ LED ಪರದೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಬೃಹತ್ ಪರದೆಯಲ್ಲಿ ಈ KGF ಚಾಪ್ಟರ್ 2 ಟ್ರೇಲರ್ ಲಾಂಚ್ ಆಗ್ತಾ ಇದ್ದಂತೆ ಅದನ್ನ ವೀಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಭಿಮಾನಿಗಳು ಈ ಒಂದು ತಯಾರಿಯನ್ನ ಮಾಡ್ಕೊಂಡಿರೋದು. ಯಶ್ ಅಭಿಮಾನಿ ಬಳಗದಿಂದ ಎಲ್ಲಾ ರೀತಿಯ ಸಿದ್ಧತೆ ಆಗಿದ್ದು ನೂರಾರು ಯಶ್ ಅಭಿಮಾನಿಗಳು ಸೇರುವಂತ ಚಾನ್ಸಸ್ ಇದೆ. ಇನ್ನು ಇವತ್ತು ಬಹುನಿರೀಕ್ಷಿತ KGF ಚಾಪ್ಟರ್ 2 ಟ್ರೇಲರ್ ರಿಲೀಸ್ ಆಗ್ತಾ ಇದೆ. ಅಖಿಲ ಕರ್ನಾಟಕ ಯಶ್ ಅಭಿಮಾನಿಗಳು ವಿಶೇಷ ರೀತಿಯಲ್ಲಿ ಪೂಜೆ ಮಾಡಿದ್ದಾರೆ. ಬೀದರ್ನ ಪಾಪನಾಶ ದೇವಸ್ಥಾನದಲ್ಲಿ ವಿಶೇಷ ರೀತಿಯಲ್ಲಿ ಪೂಜೆ ಮಾಡಿದ್ದಾರೆ. ಸಹಜವಾಗಿ ಅಭಿಮಾನಿಗಳಿಗೆ ನಮ್ಮೆಲ್ಲರಿಗಿಂತ ಎಕ್ಸೈಟ್ಮೆಂಟ್ ಡಬಲ್ ಇರುತ್ತೆ. ಯಾಕಂದ್ರೆ ತಮ್ಮ ನೆಚ್ಚಿನ ಸ್ಟಾರ್ ನಟ ರಾಕಿ ಭಾಯ್, ರಾಕಿಂಗ್ ಸ್ಟಾರ್ ಯಶ್ ಅವರ ನಟನೆಯ ಬಹುನಿರೀಕ್ಷಿತ ಸಿನಿಮಾ ಇಡೀ ಸ್ಯಾಂಡಲ್ವುಡ್ನ ಪ್ಯಾನ್ ಇಂಡಿಯಾ ತಿರುಗಿ ನೋಡುವಂತೆ ಮಾಡಿದಂಥ ಸಿನಿಮಾ ಇದು. ಯಶ್ ಅವ್ರಿಗೂ ಸಾಕಷ್ಟು ಹೆಸರನ್ನ ತಂದುಕೊಟ್ಟಿದೆ ಈ ಸಿನಿಮಾ. ಹಾಗಾಗಿ ನಿರೀಕ್ಷೆಗಳು ದುಪ್ಪಟ್ಟಾಗಿದೆ ಯಶ್ ಅವ್ರ ಮೇಲೆ, ಈ ಸಿನಿಮಾ ಟೀಮ್ ಓವರ್ ಆಲ್ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಅದರಲ್ಲಿ ರೋಲ್ ಮಾಡಿದಂಥವ್ರಿಂದ ಹಿಡಿದು ಸೊ ಯಾರ್ಯಾರು ಕೆಲಸ ಮಾಡಿದ್ದಾರೆ KGFಗೆ ಅವರೆಲ್ಲರ ಮೇಲೂ ನಿರೀಕ್ಷೆ ಜಾಸ್ತಿನೇ ಇದೆ. ಹಾಗಾಗಿ ತುಂಬಾನೇ ಎಫರ್ಟ್ ಹಾಕಿ ಈ ಸಿನಿಮಾ ಮಾಡಿರ್ತಾರೆ. ಅಫ್ಕೋರ್ಸ್ ಇದನ್ನ ಪ್ರೇಕ್ಷಕರು ಇದೀಗ ರಿಸೀವ್ ಮಾಡಿಕೊಳ್ಳುವಂತ ಟೈಮ್. ಆವತ್ತು ತುಂಬಾ ವರ್ಷಗಳಾದ್ಮೇಲೆ ಸಾವಿಗೆ ನಾವು ಕುಣಿದಾಡಿದ್ವಿ. ಒರಾಯನ್ ಮಾಲ್ ನಲ್ಲಿ ಲಾಸ್ಟ್ ಮಿನಿಟ್ ಸಿದ್ಧತೆ ಹೇಗಿದೆ, ಯಾರೆಲ್ಲ ಗೆಸ್ಟ್ ಗಳು ಆಲ್ರೆಡಿ ಬಂದಿದ್ದಾರೆ, ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಒರಾಯನ್ ಮಾಲ್ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಆರ್ಯ. ಮಂಜು ಆರ್ಯ, ನಮಗೂ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಟ್ರೇಲರ್ ಹೆಂಗಿರುತ್ತಪ್ಪ, ಇವತ್ತಿನ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬರ್ತಾರೆ, ಸ್ಪೆಷಲ್ ಆಗಿ ಏನೆಲ್ಲ ಅರೇಂಜ್ಮೆಂಟ್ಸ್ ಆಗಿದೆ ಅಂತ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಿದೆ ಅಲ್ಲಿ? ಖಂಡಿತವಾಗ್ಲೂ ಶರ್ಮಿತಾ, ಸ್ಯಾಂಡಲ್ವುಡ್ ನಲ್ಲಿ ಬಹು ನಿರೀಕ್ಷಿತೆ ಮತ್ತು ದೊಡ್ಡ ಬಜೆಟ್ ನ ಸಿನಿಮಾ ಅಂದ್ರೆ ಅದು KGF ಅಂತ ಹೇಳ್ಬೋದು. ಯಾಕಂದ್ರೆ KGF 2 ಕೂಡ ಅಷ್ಟೇ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿರುವಂತಹದ್ದು. ಆಫ್ಟರ್ ಕೊರೋನಾ ಕೂಡ ಅಷ್ಟೇ ದೊಡ್ಡ ಬಜೆಟ್ ನ ಸಿನಿಮಾ ಅಂದ್ರೆ ಈ ಒಂದು KGF 2 ಅಂತ ಹೇಳ್ಬೋದು. 6:45ಕ್ಕೆ ಟ್ರೈಲರ್ ಲಾಂಚ್ ಮಾಡಕ್ಕೆ ಈಗಾಗಲೇ ಚಿತ್ರತಂಡವು ಕೂಡ ನಿರ್ಧಾರವನ್ನ ಮಾಡಿದ್ದು. ಈಗಾಗಲೇ
ಸಂಜಯ್ ದತ್ ಕೂಡ ಈಗಾಗಲೇ ಈ ಒಂದು ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತದ್ದು. ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಸೇರಿದಂತೆ ಒಂದಷ್ಟು ಚಿತ್ರತಂಡದಲ್ಲಿ ಕೆಲಸ ಮಾಡಿರುವಂತಹ ಒಂದಷ್ಟು ಸ್ಟಾರ್ ನಟರು ಕೂಡ ಅಷ್ಟೇ ಈಗಾಗಲೇ ಆಗಮಿಸ್ತಾ ಇರುವಂತದ್ದು. ಜೊತೆಗೆ ಪ್ರಮುಖವಾಗಿ ಕೇವಲ ಕನ್ನಡ ಅಷ್ಟೇ ಅಲ್ಲದೆ ಪಂಚ ಭಾಷೆಯಲ್ಲಿ ಕೂಡ ಅಷ್ಟೇ ಒಂದು ಟ್ರೈಲರ್ ಲಾಂಚ್ ಕೂಡ ಅಷ್ಟೇ 6:45ಕ್ಕೆ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಅಷ್ಟೇ ತೆಲುಗಿನಲ್ಲಿ ನಟ ರಾಮ್ ಚರಣ್ ತೇಜ್ ಕೂಡ ಅಷ್ಟೇ ಒಂದು ಟ್ರೈಲರ್ ಲಾಂಚ್ ಅನ್ನ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಲಾಂಚ್ ಮಾಡ್ತಾ ಇದ್ದಾರೆ. ಜೊತೆಗೆ ತಮಿಳುನಾಡಿನಲ್ಲಿ ಸ್ಟಾರ್ ನಟರಾಗಿರುವಂತಹ ಸೂರ್ಯ ಕೂಡ ಒಂದು ಟ್ರೈಲರ್ ಲಾಂಚ್ ಅನ್ನ ಮಾಡ್ತಿರುವಂತದ್ದು. ಒಟ್ಟಾರೆಯಾಗಿ ಕೋಟ್ಯಾಂತರ ಅಭಿಮಾನಿಗಳು ಕೂಡ ಅಷ್ಟೇ ಈ ಒಂದು ಫಿಲಿಮ್ಗೋಸ್ಕರ ಕಾಯ್ತಾ ಇರುವಂತದ್ದು. ಯಾಕಂದ್ರೆ ಕೊರೋನಾ ಇದ್ದಂತ ಕಾರಣಕ್ಕೋಸ್ಕರ ಪೋಸ್ಟ್ಪೋನ್ ಆಗ್ತಾನೆ ಬರ್ತಾ ಇತ್ತು. ರಾಕಿಂಗ್ ಸ್ಟಾರ್ ಯಶ್ನ KGF ಚಿತ್ರ ಎಷ್ಟು ದೊಡ್ಡ ಮಟ್ಟಿಗೆ ಸಕ್ಸಸ್ ಆಯಿತು, ಅದೇ ರೀತಿ KGF ಪಾರ್ಟ್ 2 ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣುವಂತಹ ನಿರೀಕ್ಷೆಗಳು ಕೂಡ ಹೆಚ್ಚಾಗಿರುವಂತದ್ದು. ಈ ಒಂದು ಕಾರಣಕ್ಕೋಸ್ಕರ ಚಿತ್ರತಂಡವು ಕೂಡ ಅಷ್ಟೇ ಕೋವಿಡ್ ಆದಂತಹ ಬಳಿಕ ಚಿತ್ರವನ್ನ ನಾವು ಬಿಡುಗಡೆ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಕೂಡ ಮಾಡಿದ್ವಿ ಅನ್ನೋಂಥ ಮಾತುಗಳನ್ನ ಹೇಳ್ತಾ ಇದ್ರು. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಟ್ರೈಲರ್ ಲಾಂಚ್ ಕೂಡ ಅಷ್ಟೇ ಇವತ್ತು 6:45ಕ್ಕೆ ಒರಾಯನ್ ಮಾಲ್ನಲ್ಲಿ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಕೋಟ್ಯಾಂತರ ಜನರು ಕೂಡ ಅಷ್ಟೇ ಯಾವ ರೀತಿಯಾಗಿ ಟ್ರೈಲರ್ ಇರುತ್ತೆ, ಯಾಕಂದ್ರೆ KGF 1 ಅನ್ನ ನೋಡಿದಂತಹ ವೇಳೆಯಲ್ಲಿ ಕೂಡ ಅಷ್ಟೇ ಸಾಕಷ್ಟು ಜನ ಫಿದಾ ಆಗಿದ್ರು. ಆ ರೀತಿಯಾಗಿ ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡ ಬಜೆಟ್ ನ ಸಿನಿಮಾ ಈ ರೀತಿಯಾಗಿ ಮೂಡ್ ಬರ್ತಿರುವಂತದ್ದು ಎಲ್ಲೋ ಒಂದು ರೀತಿ ಪ್ರೇಕ್ಷಕರಿಗೆ ಸಂತೋಷವನ್ನು ಕೂಡ ಅಷ್ಟೇ ಉಂಟು ಮಾಡಿತ್ತು. ಅದೇ ರೀತಿಯಲ್ಲಿ KGF ನ ಪಾರ್ಟ್ 2 ಚಿತ್ರವು ಕೂಡ ಅಷ್ಟೇ ಯಾವ ರೀತಿಯಾಗಿರಲಿದೆ, ಅದರಲ್ಲೂ ಕೂಡ ಅಷ್ಟೇ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ನೋಟವಾಗಿರ್ಬೋದು, ಪ್ರತಿಯೊಂದು ಕೂಡ ಅಷ್ಟೇ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ನಿಟ್ಟಿನಲ್ಲಿ ಇವತ್ತು KGF ಪಾರ್ಟ್ 2 ನ ಒಂದು ಟ್ರೈಲರ್ ಕೂಡ ಅಷ್ಟೇ ಬಿಡುಗಡೆ ಆಗ್ತಿರುವಂತದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ಚಿತ್ರೋದ್ಯಮದಿಂದ ಒರಾಯನ್ ಮಾಲ್ ನಲ್ಲಿ ಬಹಳ ಅದ್ದೂರಿಯಾಗಿ ಮಾಡಿರುವಂತದ್ದು. 6:45ರ ಸುಮಾರಿಗೆ ಈ ಒಂದು KGF ಪಾರ್ಟ್ 2 ಕೂಡ ಅಷ್ಟೇ ಟ್ರೈಲರ್ ಬಿಡುಗಡೆ ಆಗ್ತಾ ಇರುವಂತಹದ್ದು. ಶರ್ಮಿತಾ, ಫೈನ್. ಮಂಜು ಆರ್ಯ, ಈ ಕ್ಷಣದ ಅಪ್ಡೇಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ಇನ್ಫಾರ್ಮೇಶನ್ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀವಿ. ಈಗ ಟ್ರೈಲರ್ ಲಾಂಚ್ ಆಗೋದಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಉಳಿದಿರೋದು. ಒರಾಯನ್ ಮಾಲ್ನಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಇದೆ, ಯಾವೆಲ್ಲ ಗಣ್ಯರು ಬರ್ತಾ ಇದ್ದಾರೆ, ಕ್ಷಣ ಕ್ಷಣದ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ವಿಶ್ವದಾದ್ಯಂತ ಧೂಳೆಬ್ಬಿಸುತ್ತೆ KGF 2 ಫಾನ್. ಯಾಕಂದ್ರೆ ಪಂಚಭಾಷೆಗಳಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ KGF ಚಾಪ್ಟರ್ 2 ಟ್ರೈಲರ್ ಲಾಂಚ್ ಆಗುತ್ತೆ. ಒರಾಯನ್ ಮಾಲ್ಗೆ ಇದೀಗ ಶಿವಣ್ಣ ಆಗಮಿಸಿದ್ದಾರೆ ವಿಶೇಷ ಅತಿಥಿಯಾಗಿ. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸ್ಪೆಷಾಲಿಟಿಗಳು ಅಫ್ಕೋರ್ಸ್ ಇದೆ. ಅದರಲ್ಲಿ ಒಂದು ಸ್ಪೆಷಾಲಿಟಿ ಅಂತಂದ್ರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು. ಈಗ ವಿಶ್ವದಾದ್ಯಂತ ಧೂಳೆಬ್ಸೋದಕ್ಕೆ KGF 2 ಫಾನ್ ರೆಡಿ ಆಗಿದೆ. ಆ ತೂಫಾನ್ ಬೀಸೋದೊಂದೇ ಬಾಕಿ. ಅದಕ್ಕೆ ಟೈಮ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಇವತ್ತು ಸಂಜೆ ಸರಿಯಾಗಿ 6:40 ಇನ್ನೇನು ಕೆಲವೇ ನಿಮಿಷದಲ್ಲಿ ಟ್ರೇಲರ್ ಲಾಂಚ್ ಆಗುತ್ತೆ. ಕನ್ನಡ ಮಾತ್ರ ಅಲ್ಲ, ಪಂಚ ಭಾಷೆಗಳಲ್ಲಿ ಎಟ್ ಎ ಟೈಮ್ ಟ್ರೇಲರ್ ಲಾಂಚ್ ಆಗುತ್ತೆ. ತೆಲುಗಿನಲ್ಲಿ ರಾಮ್ ಚರಣ್ ಟ್ರೇಲರ್ ಲಾಂಚ್ ಮಾಡಿದ್ರೆ, ತಮಿಳಿನಲ್ಲಿ ಅಲ್ಲಿನ ಖ್ಯಾತ ನಟ ಸೂರ್ಯ ಟ್ರೇಲರ್ ಲಾಂಚ್ ಮಾಡ್ತಾರೆ. ಈಗ ಒರಾಯನ್ ಮಾಲ್ಗೆ ಸಾಕಷ್ಟು ವಿಶೇಷ ಅತಿಥಿಗಳು ಬರ್ತಾ ಇದ್ದಾರೆ. ಅಫ್ಕೋರ್ಸ್ ಈಗ ಆ ಸಿನಿಮಾದಲ್ಲಿ ಯಾರೆಲ್ಲ ಆಕ್ಟಿಂಗ್ ಮಾಡಿದ್ದಾರೆ ಆ ಎಲ್ಲ ಪಾತ್ರಧಾರಿಗಳು ಕೂಡ ಬಂದಿದ್ದಾರೆ. ಇನ್ನು ಕಡೆ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಅವರು ಕೂಡ ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ಸಿನಿಮಾ ಮುಂಚೆನೆ ರಿಲೀಸ್ ಆಗಬೇಕಾಗಿತ್ತು, ಕೊರೋನಾ ಕಾರಣದಿಂದ ಸಾಧ್ಯ ಆಗಿಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಿದ್ದಾರೆ. ಇವರು ಕೂಡ ಒನ್ ಆಫ್ ದ ಅಟ್ರಾಕ್ಷನ್ ಇವತ್ತಿನ ಈ ಕಾರ್ಯಕ್ರಮಕ್ಕೆ. ಬಹಳ ನೀಟಾಗಿ ಪ್ಲಾನ್ ಮಾಡ್ಕೊಂಡಿದೆ KGF ಟೀಮ್, ಚಿತ್ರತಂಡ. ಅದರಲ್ಲೂ ಪ್ರಶಾಂತ್ ನೀಲ್ ಅವರು ಅವ್ರ ಕನಸಿನ ಚಿತ್ರ. ಅಫ್ಕೋರ್ಸ್ ಯಶ್ ಅವ್ರದ್ದು ಕೂಡ ಬಹಳ ವರ್ಷಗಳ ಒಂದು ಸತತ ಪ್ರಯತ್ನದಿಂದಾಗಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಕನ್ನಡ ಲ್ಯಾಂಗ್ವೇಜನ್ನು, ಕನ್ನಡ ಭಾಷೆಯನ್ನ ಎಲ್ಲರೂ ತಿರುಗಿ ನೋಡುವಂತೆ ಮಾಡಬೇಕು ಅಂತ ಯಾವುದೇ ವೇದಿಕೆ ಮೇಲೆ ಹೋದ್ರೂ ಕೂಡ ಒಂಥರ ಶಪಥ ಥರನೇ ಅವ್ರು ಮಾಡ್ತಾ ಇದ್ರು. ಅದರಂತೆ KGF ರಿಲೀಸ್ ಆದಮೇಲೆ ಆ ಥರದ ಪ್ರಯತ್ನಗಳು ಆಗಿತ್ತು. ಈಗ ಚಾಪ್ಟರ್ 2ನ ಸಮಯ, ಹಾಗಾಗಿ ಅವರೆಲ್ಲರ ಕನಸುಗಳಿರುತ್ತೆ, ಜೊತೆಗೆ ಆ ಶ್ರಮ ಇರುತ್ತೆ. ಹಾಗಾಗಿ ಅದು ಹೇಗೆ ಮೂಡ್ ಬಂದಿದೆ ಅಂತ ಇವಾಗ ನಾವೆಲ್ಲ ಕುತೂಹಲದಿಂದ ನೋಡುವಂಥ ಸಮಯ, ಅದನ್ನ ಸ್ವೀಕರಿಸುವಂಥ ಸಮಯ. ನಮಗೂ ಕುತೂಹಲ ಇದೆ. ಅಫ್ಕೋರ್ಸ್ ಯಶ್ ಅಭಿಮಾನಿಗಳು ಇದಕ್ಕೋಸ್ಕರ ಕಳೆದ 2 ವರ್ಷಗಳಿಂದ ಕಾಯ್ತಾ ಇದ್ರು. ಯಾಕಂದ್ರೆ 2018ರಲ್ಲಿ KGF ಚಾಪ್ಟರ್ 1 ರಿಲೀಸ್ ಆಗಿದ್ದು ಡಿಸೆಂಬರ್ 21ನೇ ತಾರೀಕು. ಅದಾದ್ಮೇಲೆ ಅನೌನ್ಸ್ ಆಯಿತು ಸಿನಿಮಾ, ಶೂಟಿಂಗ್ ಎಲ್ಲಾನು ಆಗಿತ್ತು. ರಿಲೀಸ್ ಡೇಟ್ ಇಟ್ಟರೂ ಕೂಡ ಕಾರಣಾಂತರಗಳಿಂದ, ಅಂದ್ರೆ ಕೊರೋನಾ ಇತ್ತು, ದೊಡ್ಡ ಬಜೆಟ್ನ ಸಿನಿಮಾ, ಕೊರೋನಾ ಮಧ್ಯದಲ್ಲಿ ಕೆಲವೊಂದು ರೂಲ್ಸ್ ಇತ್ತು, ಗೈಡ್ಲೈನ್ಸ್ ಇತ್ತು. ಆವಾಗ ರಿಲೀಸ್ ಮಾಡಿದರೆ ಸಿನಿಮಾಗೂ ಲಾಸ್ ಆಗ್ತಾ ಇತ್ತು, ಜೊತೆಗೆ ಪ್ರೇಕ್ಷಕರು ಕೂಡ ಅತ್ಯಧಿಕ ಸಂಖ್ಯೆಯಲ್ಲಿ ಬಂದು ಸಿನಿಮಾ ನೋಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಂತ ಒಂದು ಕಠಿಣ ಪರಿಸ್ಥಿತಿಯನ್ನ ಇಡೀ ವಿಶ್ವವೇ ಎದುರಿಸ್ತಾ ಇತ್ತು, ಹಾಗೆ ನಾವು ಎದುರಿಸ್ತಾ ಇದ್ವಿ.
ಈಗ ಎಲ್ಲವೂ ಕಂಟ್ರೋಲಿಗೆ ಬಂದಿದೆ. ಹಾಗಾಗಿ ಮುಂದಿನ ತಿಂಗಳು 14ನೇ ತಾರೀಕು ಏಪ್ರಿಲ್ 14 KGF ಚಾಪ್ಟರ್ 2 ರಿಲೀಸ್ ಆಗುತ್ತೆ. ಅದಕ್ಕೂ ಮುಂಚೆ ಈ ಒಂದು ದೊಡ್ಡ ಈವೆಂಟ್ ನಡೀತಾ ಇದೆ. ಎಸ್, ಇದೀಗ ನೋಡ್ತಾ ಇದ್ದೀವಿ ಕರಣ್ ಜೋಹರ್, ಬಾಲಿವುಡ್ ನ ಪ್ರಖ್ಯಾತ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್, KGF ಜೊತೆಗೆ ಅವರು ಕೈ ಜೋಡಿಸಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಕನ್ನಡ ಸಿನಿಮಾಗೋಸ್ಕರ ಅವರು ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಅವರು ಹಿಂದಿ ಭಾಷೆಯಲ್ಲಿ ಬೇರೆ ಬೇರೆ ಈವೆಂಟ್ಗಳಲ್ಲಿ, ಬೇರೆ ಬೇರೆ ಸಿನಿಮಾ ಪ್ರೋಗ್ರಾಮ್ಗಳಲ್ಲಿ ನಿರೂಪಣೆ ಮಾಡಿದ್ದನ್ನ ನಾವು ನೋಡಿದೀವಿ. ನಾವೆಲ್ಲರೂ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀವಿ ಇವತ್ತಿನ ಈ ಕಾರ್ಯಕ್ರಮದ ಹೋಸ್ಟ್ ಆಗಿ. ಸೊ ಹೆಂಗ್ ನಿರೂಪಣೆ ಮಾಡ್ತಾರೆ ಅಂತ. KGF 2 ತೂಫಾನ್ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ತುಂಬಾ ಸ್ಪೆಷಲ್ ಕಾರ್ಯಕ್ರಮ ಒರಾಯನ್ ಮಾಲ್ ನಲ್ಲಿ KGF ಚಾಪ್ಟರ್ 2 ಸಿನಿಮಾ ಟೀಮ್ ಹಮ್ಮಿಕೊಂಡಿದೆ. ಈಗ ಒರಾಯನ್ ಮಾಲ್ಗೆ ಆಗಮಿಸಿದ್ದಾರೆ ಯಶ್, ರಾಧಿಕಾ ದಂಪತಿ ಸಮೇತ ಯಶ್ ಬಂದಿದ್ದಾರೆ. ಇನ್ನೇನು ಕೆಲವೇ ನಿಮಿಷದಲ್ಲಿ KGF 2 ಟ್ರೇಲರ್ ಲಾಂಚ್ ಆಗುತ್ತೆ. ಶಿವರಾಜ್ ಕುಮಾರ್ ಅವರು ಕೂಡ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಕನ್ನಡ ಟ್ರೇಲರ್ ಅನ್ನ ಶಿವಣ್ಣ ಇವತ್ತು ಲಾಂಚ್ ಮಾಡ್ತಾರೆ. ಇನ್ನೇನು ಕೆಲವೇ ನಿಮಿಷ ಬಾಕಿ ಉಳಿದಿರೋದು. ಇನ್ನು ಒರಾಯನ್ ಮಾಲ್ ನಲ್ಲಿ ಕನ್ನಡ ಸಿನಿಮಾ ಹಬ್ಬನೇ ನಡೀತಾ ಇದೆ. ಯಾಕಂದ್ರೆ ಇಷ್ಟೊಂದು ವಿಶೇಷ ರೀತಿಯಲ್ಲಿ ಇಲ್ಲಿ ತನಕ ಯಾರು ಕೂಡ ಮಾಡಿರ್ಲಿಲ್ಲ. ಅದರಲ್ಲೂ KGF ಯಾವ ತರ ಧೂಳು ಎಪ್ಸಿದೆ ಪ್ಯಾನ್ ಇಂಡಿಯಾ ನಾವೆಲ್ಲ ನೋಡಿದೀವಿ, ನಾವೆಲ್ಲ ಮೆಚ್ಕೊಂಡಿದೀವಿ ಆ ಸಿನಿಮಾವನ್ನ. ಯಾಕಂದ್ರೆ ಒಂದು ಡಿಫ್ರೆಂಟ್ ಆದಂತ ಸಿನಿಮಾ ಮಾಡಿದ್ದಾರೆ. ಮತ್ತೆ ಆ ಕತೆ ಮತ್ತೆ ಆ ನಿರೂಪಣೆ ಏನಿತ್ತು ಸಿನಿಮಾದಲ್ಲಿ ಅವೆಲ್ಲವೂ ಕೂಡ ಜನರಿಗೆ ಇಷ್ಟ ಆಗಿತ್ತು. ಕೇವಲ ಸ್ಯಾಂಡಲ್ವುಡ್ ಮಂದಿ ಮಾತ್ರವಲ್ಲ, ಇಡೀ ಬೇರೆ ಬೇರೆ ಸಿನಿಮಾ ರಂಗದವರು ಭಾರತದಲ್ಲಿ ಸ್ಯಾಂಡಲ್ವುಡ್ ಅಂತ ತಿರುಗಿ ನೋಡಿದ್ರು ಬಿಕಾಸ್ ಆಫ್ KGF. ಹಾಗಾಗಿ KGF ಚಾಪ್ಟರ್ 2 ನ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಸಹಜವಾಗೇ ಇದೆ. ಈಗ ಕರಣ್ ಜೋಹರ್ ಅವರು ಪ್ರಶಾಂತ್ ನೀಲ್ ಜೊತೆ ಮಾತನಾಡ್ತಿದ್ದಾರೆ. ಯಾಕಂದ್ರೆ ನಿರೂಪಣೆ ಜವಾಬ್ದಾರಿಯನ್ನ ಕರಣ್ ಜೋಹರ್ ಹೊತ್ಕೊಂಡಿದ್ದಾರೆ. ಹಿಂದಿಯಲ್ಲಿ ಸಾಕಷ್ಟು ನಿರೂಪಣೆಯನ್ನ ಈವೆಂಟ್ಗಳನ್ನ ಮಾಡಿದ್ದಾರೆ ಅವರು. ಫಾರ್ ದ ಫಸ್ಟ್ ಟೈಮ್ ಕನ್ನಡ ಸಿನಿಮಾ ಒಂದಕ್ಕೆ ನಿರೂಪಣೆ ಜವಾಬ್ದಾರಿಯನ್ನ ಕರಣ್ ಜೋಹರ್ ಹೊತ್ಕೊಂಡಿದ್ದಾರೆ. ಇನ್ನು ಶಿವರಾಜ್ ಕುಮಾರ್ ಅವರು ಇವತ್ತಿನ ವಿಶೇಷ ಅತಿಥಿಯಾಗಿ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಅವರೇ ಕನ್ನಡ ಟ್ರೇಲರ್ ಅನ್ನ ಲಾಂಚ್ ಮಾಡ್ತಾರೆ. ಇನ್ನು ಪ್ರಶಾಂತ್ ನೀಲ್ ಅವರು ಬಹಳಷ್ಟು ಸಿದ್ಧತೆಗಳನ್ನ ಈ ದಿನದ ಕಾರ್ಯಕ್ರಮಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ. ಅಫ್ಕೋರ್ಸ್ ಸಿನಿಮಾ ಇರ್ಬೋದು, ಟ್ರೇಲರ್ ಇರ್ಬೋದು, ಅದು ಒಂದ್ ಕಡೆ ಬಹಳಷ್ಟು ವರ್ಷಗಳ ಶ್ರಮ. ಬಟ್ ಇವತ್ತಿನ ಪರ್ಟಿಕ್ಯುಲರ್ ಈ ಟ್ರೇಲರ್ ಲಾಂಚ್ ಕಾರ್ಯಕ್ರಮಕ್ಕೋಸ್ಕರ ಬಹಳಷ್ಟು ದಿನಗಳಿಂದನೇ ಸಿದ್ಧತೆಗಳಾಗಿತ್ತು. ವಿಶೇಷ ರೀತಿಯಲ್ಲಿ ವಿಭಿನ್ನವಾಗಿ ತುಂಬಾ ಸ್ಪೆಷಲ್ ಎಲಿಮೆಂಟ್ಸ್ಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಇರಬೇಕು ಅಂತ ಚಿತ್ರತಂಡ ಬಹಳಷ್ಟು ಎಫರ್ಟ್ ಅನ್ನ ಹಾಕಿದೆ. ಆವತ್ತು ತುಂಬಾ ವರ್ಷಗಳಾದ್ಮೇಲೆ ಸಾವಿಗೆ ನಾ ಕುಣಿದಾಡಿದ್ವಿ. KGF ಚಾಪ್ಟರ್ 2 ಟ್ರೇಲರ್ ನೋಡೋದಕ್ಕೆ ಕೆಲವೇ ನಿಮಿಷಗಳು ಬಾಕಿ ಉಳಿದಿರೋದು. ನಿಮ್ಗೆಲ್ಲ ಎಷ್ಟು ಎಕ್ಸೈಟ್ಮೆಂಟ್ ಇದೆ, ನಮಗೂ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ. ಯಾಕಂದ್ರೆ KGF 1 ಯಾವ ತರ ಪ್ಯಾನ್ ಇಂಡಿಯಾ ಹವಾ ಕ್ರಿಯೇಟ್ ಮಾಡಿತ್ತು, ಅಫ್ಕೋರ್ಸ್ KGF 2 ಕೂಡ ಕ್ರಿಯೇಟ್ ಮಾಡುತ್ತೆ ಅದೇ ತರ ತೂಫಾನ್ ಹವಾನ. ಇನ್ನೇನು ಕೆಲವೇ ನಿಮಿಷದಲ್ಲಿ ಲಾಂಚ್ ಆಗುತ್ತೆ. ಅದರ ಲೈವ್ ಫುಟೇಜ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ತುಂಬಾ ಸ್ಪೆಷಲ್ ಕಾರ್ಯಕ್ರಮ ಒರಾಯನ್ ಮಾಲ್ ನಲ್ಲಿ KGF ಚಾಪ್ಟರ್ 2 ಸಿನಿಮಾ ಟೀಮ್ ಹಮ್ಮಿಕೊಂಡಿದೆ. ಈಗ ಒರಾಯನ್ ಮಾಲ್ಗೆ ಆಗಮಿಸಿದ್ದಾರೆ ಯಶ್, ರಾಧಿಕಾ ದಂಪತಿ ಸಮೇತ ಯಶ್ ಬಂದಿದ್ದಾರೆ. ಇನ್ನೇನು ಕೆಲವೇ ನಿಮಿಷದಲ್ಲಿ KGF 2 ಟ್ರೇಲರ್ ಲಾಂಚ್ ಆಗುತ್ತೆ. ಶಿವರಾಜ್ ಕುಮಾರ್ ಅವರು ಕೂಡ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಕನ್ನಡ ಟ್ರೇಲರ್ ಅನ್ನ ಶಿವಣ್ಣ ಇವತ್ತು ಲಾಂಚ್ ಮಾಡ್ತಾರೆ. ಇನ್ನೇನು ಕೆಲವೇ ನಿಮಿಷ ಬಾಕಿ ಉಳಿದಿರೋದು. ಇನ್ನು ಒರಾಯನ್ ಮಾಲ್ ನಲ್ಲಿ ಕನ್ನಡ ಸಿನಿಮಾ ಹಬ್ಬನೇ ನಡೀತಾ ಇದೆ. ಯಾಕಂದ್ರೆ ಇಷ್ಟೊಂದು ವಿಶೇಷ ರೀತಿಯಲ್ಲಿ ಇಲ್ಲಿ ತನಕ ಯಾರು ಕೂಡ ಮಾಡಿರ್ಲಿಲ್ಲ. ಅದರಲ್ಲೂ KGF ಯಾವ ತರ ಧೂಳು ಎಪ್ಸಿದೆ ಪ್ಯಾನ್ ಇಂಡಿಯಾ ನಾವೆಲ್ಲ ನೋಡಿದೀವಿ, ನಾವೆಲ್ಲ ಮೆಚ್ಕೊಂಡಿದೀವಿ ಆ ಸಿನಿಮಾವನ್ನ. ಯಾಕಂದ್ರೆ ಒಂದು ಡಿಫ್ರೆಂಟ್ ಆದಂತ ಸಿನಿಮಾ ಮಾಡಿದ್ದಾರೆ. ಮತ್ತೆ ಆ ಕತೆ ಮತ್ತೆ ಆ ನಿರೂಪಣೆ ಏನಿತ್ತು ಸಿನಿಮಾದಲ್ಲಿ ಅವೆಲ್ಲವೂ ಕೂಡ ಜನರಿಗೆ ಇಷ್ಟ ಆಗಿತ್ತು. ಕೇವಲ ಸ್ಯಾಂಡಲ್ವುಡ್ ಮಂದಿ ಮಾತ್ರವಲ್ಲ, ಇಡೀ ಬೇರೆ ಬೇರೆ ಸಿನಿಮಾ ರಂಗದವರು ಭಾರತದಲ್ಲಿ ಸ್ಯಾಂಡಲ್ವುಡ್ ಅಂತ ತಿರುಗಿ ನೋಡಿದ್ರು ಬಿಕಾಸ್ ಆಫ್ KGF. ಹಾಗಾಗಿ KGF ಚಾಪ್ಟರ್ 2 ನ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಸಹಜವಾಗೇ ಇದೆ. ಈಗ ಕರಣ್ ಜೋಹರ್ ಅವರು ಪ್ರಶಾಂತ್ ನೀಲ್ ಜೊತೆ ಮಾತನಾಡ್ತಿದ್ದಾರೆ. ಯಾಕಂದ್ರೆ ನಿರೂಪಣೆ ಜವಾಬ್ದಾರಿಯನ್ನ ಕರಣ್ ಜೋಹರ್ ಹೊತ್ಕೊಂಡಿದ್ದಾರೆ. ಹಿಂದಿಯಲ್ಲಿ ಸಾಕಷ್ಟು ನಿರೂಪಣೆಯನ್ನ ಈವೆಂಟ್ಗಳನ್ನ ಮಾಡಿದ್ದಾರೆ ಅವರು. ಫಾರ್ ದ ಫಸ್ಟ್ ಟೈಮ್ ಕನ್ನಡ ಸಿನಿಮಾ ಒಂದಕ್ಕೆ ನಿರೂಪಣೆ ಜವಾಬ್ದಾರಿಯನ್ನ ಕರಣ್ ಜೋಹರ್ ಹೊತ್ಕೊಂಡಿದ್ದಾರೆ. ಇನ್ನು ಶಿವರಾಜ್ ಕುಮಾರ್ ಅವರು ಇವತ್ತಿನ ವಿಶೇಷ ಅತಿಥಿಯಾಗಿ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಅವರೇ ಕನ್ನಡ ಟ್ರೇಲರ್ ಅನ್ನ ಲಾಂಚ್ ಮಾಡ್ತಾರೆ. ಇನ್ನು ಪ್ರಶಾಂತ್ ನೀಲ್ ಅವರು ಬಹಳಷ್ಟು ಸಿದ್ಧತೆಗಳನ್ನ ಈ ದಿನದ ಕಾರ್ಯಕ್ರಮಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ. ಅಫ್ಕೋರ್ಸ್ ಸಿನಿಮಾ ಇರ್ಬೋದು, ಟ್ರೇಲರ್ ಇರ್ಬೋದು, ಅದು ಒಂದ್ ಕಡೆ
ಬಹಳಷ್ಟು ವರ್ಷಗಳ ಶ್ರಮ. ಬಟ್ ಇವತ್ತಿನ ಪರ್ಟಿಕ್ಯುಲರ್ ಈ ಟ್ರೇಲರ್ ಲಾಂಚ್ ಕಾರ್ಯಕ್ರಮಕ್ಕೋಸ್ಕರ ಬಹಳಷ್ಟು ದಿನಗಳಿಂದನೇ ಸಿದ್ಧತೆಗಳಾಗಿತ್ತು. ವಿಶೇಷ ರೀತಿಯಲ್ಲಿ ವಿಭಿನ್ನವಾಗಿ ತುಂಬಾ ಸ್ಪೆಷಲ್ ಎಲಿಮೆಂಟ್ಸ್ಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಇರಬೇಕು ಅಂತ ಚಿತ್ರತಂಡ ಬಹಳಷ್ಟು ಎಫರ್ಟ್ ಅನ್ನ ಹಾಕಿದೆ. KGF ಚಾಪ್ಟರ್ 2 ಟ್ರೇಲರ್ ನೋಡೋದಕ್ಕೆ ಕೆಲವೇ ನಿಮಿಷಗಳು ಬಾಕಿ ಉಳಿದಿರೋದು. ನಿಮ್ಗೆಲ್ಲ ಎಷ್ಟು ಎಕ್ಸೈಟ್ಮೆಂಟ್ ಇದೆ, ನಮಗೂ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ. ಯಾಕಂದ್ರೆ KGF 1 ಯಾವ ತರ ಪ್ಯಾನ್ ಇಂಡಿಯಾ ಹವಾ ಕ್ರಿಯೇಟ್ ಮಾಡಿತ್ತು, ಅಫ್ಕೋರ್ಸ್ KGF 2 ಕೂಡ ಕ್ರಿಯೇಟ್ ಮಾಡುತ್ತೆ ಅದೇ ತರ ತೂಫಾನ್ ಹವಾನ. ಇನ್ನೇನು ಕೆಲವೇ ನಿಮಿಷದಲ್ಲಿ ಲಾಂಚ್ ಆಗುತ್ತೆ. ಅದರ ಲೈವ್ ಫುಟೇಜ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಇದೀಗ ಕರಣ್ ಜೋಹರ್ ನಿರೂಪಣೆಯನ್ನು ಆರಂಭ ಮಾಡಿದ್ದಾರೆ, ಕೇಳಿಸ್ಕೊಳ್ಳೋಣ. Explode on celluloid very, very soon. Today is a massive, massive day. It's a massive moment in cinema. But before we begin this momentous occasion, before we begin this honorable occasion, we have to start with what I'm about to say. This year saw many ups and downs. This entire phase of life has been difficult for all of us. But there was one loss to Kannada cinema and to Indian cinema. And that was the loss, the heartfelt, shocking loss of Dr. Puneeth Rajkumar. He was truly, ladies and gentlemen, the wind beneath most people's wings. And the power that helped the journey of Hombale Films take absolute flight. Karnataka Ratna Dr. Puneeth Rajkumar is someone who has closely been associated with the prolific Hombale Films, with 3 memorable projects and countless memories. The dream run was cut short, unfortunately. But he is still the guiding force for everyone who knows him. From a much-loved child actor and singer to superstar, and then mentor to a new generation of talent, Puneeth has been a definitive force in Kannada films. As Team KGF, ladies and gentlemen, we request you to please today observe a minute's silence to remember the honorable and our dearest Puneeth Rajkumar. ನಮ್ಮ ಪ್ರೀತಿ ಅಪ್ಪು ಸರ್ಗೋಸ್ಕರ ದಯಮಾಡಿ ಎಲ್ಲರೂ ನಿಂತು ಒಂದು ಗೌರವವನ್ನು ಸಲ್ಲಿಸಬೇಕಾಗಿ ಕೋರಿಕೆ. ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಕರಣ್ ಸರ್. Thank you, ladies and gentlemen, for observing that moment of silence. Now may I please call Dr. Shivraj Kumar to launch the Kannada trailer of KGF Chapter 2. ಎಲ್ಲ ರಾಕಿಂಗ್ ಅಭಿಮಾನಿಗಳಿಗೆ 6:40ಕ್ಕೆ ಈ ಟ್ರೇಲರ್ ನ ಬಿಡುಗಡೆ ಮಾಡಿದಾಗೆ ನಾವು ಪ್ರಾಮಿಸ್ ಮಾಡಿದ್ವಿ. ಶಿವಣ್ಣ, ಇನ್ನು ಒಂದೇ ನಿಮಿಷ ಇದೆ. ಸೊ ಇಡೀ ಅಭಿಮಾನಿ ಬಳಗ ಕಾಯ್ತಾ ಇದೆ. ಶಿವಣ್ಣ ಅವರು ಬಂದಿದ್ದಾರೆ. ಆತ್ಮೀಯರಾದಂತಹ ಕನ್ನಡಿಗರ ಎಲ್ಲರ ಆತ್ಮೀಯ ಅಣ್ಣ ನಮ್ಮ ಶಿವರಾಜ್ ಕುಮಾರ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಶಿವಣ್ಣ, ನಿಮ್ಮ ಸ್ಟೈಲಲ್ಲಿ ಹಾಗೆ ಇವಾಗೆಲ್ಲ ಸ್ಟೈಲು ಸ್ವಲ್ಪ ಕಷ್ಟ. ಹಸಿನೋ ಎಲ್ರಿಗೂ ಗೊತ್ತು ಈ ಥರ ಅಪ್ಪು ನಮ್ಮಿಂದ ದೂರ ಆಗಿರೋದು. ಬಟ್ ಸ್ಟಿಲ್ ಶೋ ಶುಡ್ ಗೋ ಆನ್. ಅದಕ್ಕೋಸ್ಕರ ಲೆಟ್ ಸ್ಟಾರ್ಟ್ ವಿತ್ ಗ್ರ್ಯಾಂಡ್ ಮೊಮೆಂಟಮ್ ಆಫ್ KGF Chapter 2 ಟ್ರೇಲರ್ ಲಾಂಚ್ಗೆ. I love you, you should love me. I love you, you should love me. ಇದು ಪರ್ಪಸ್ಫುಲ್ ಆಗಿ ಎಲ್ಲರೂ ಲವ್ ಮಾಡಲೇಬೇಕು KGF 2 ಅಂತ ಹೇಳಿದ್ರೆ ಈ ರೀತಿ ಇಷ್ಟನೇ ಏನಿಲ್ಲ. ಇದು ಓಮ್ದು ಒಂದು ಫೇಮಸ್ ಲೈನ್ ಇದು. ಸೊ ಐ ಲವ್ ಯು, ಯು ಶುಡ್ ಲವ್ ಮೀ. ಸೊ ಐ ಲವ್ KGF 2, ಯು ಶುಡ್ ಆಲ್ಸೋ ಲವ್ KGF 2 ಅಷ್ಟೇ. ಆಲ್ ದಿ ಬೆಸ್ಟ್. ಯಶ್. ಶಿವಣ್ಣ, ನಮಸ್ಕಾರ. ನೀವು ಆಕ್ಷನ್ ಅಂತ ಹೇಳಿದ್ರೆ 640 ಸರ್.
It's time for us to unravel the brilliance of KGF Chapter 2. Ladies and gentlemen, it's all yours now. Action! ಇನ್ನೇನು ಕೆಲವೇ ಸೆಕೆಂಡ್ ಅಲ್ಲಿ ಟ್ರೇಲರ್ ಲಾಂಚ್ ಆಗುತ್ತೆ, ಯಾಕಂದ್ರೆ ಶಿವಣ್ಣ ಅಲ್ಲಿ ಆಕ್ಷನ್ ಹೇಳಿದ್ದಾಯ್ತು. ಸೊ ಈಗ ಲಾಂಚ್ ಆಗೋದಕ್ಕೆ ಅಭಿಮಾನಿಗಳು ಕೂಡ ವೇಟ್ ಮಾಡ್ತಿದ್ದಾರೆ. ಹೊಂಬಾಳೆ ಫಿಲ್ಮ್ಸ್ ಹೆಮ್ಮೆಯಿಂದ ನಿರ್ಮಿಸಿರುವಂತಹ ಸಿನಿಮಾ KGF ಚಾಪ್ಟರ್ 2 ಟ್ರೇಲರ್ ಲಾಂಚ್ಗೆ ಕೆಲವೇ ಸೆಕೆಂಡ್ಗಳು. Let's hear it for KGF Chapter 2, guys!